ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಶೇಷ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ನಮ್ಮ ರೇಡಿಯೋ ಕೇಳುಗರಾಗಿ ಬಿಂಬಿಸ್ಕೊಂಡಿರೋದು HD ಕೋಟೆ ತಾಲೂಕಿನ ಬ್ರಹ್ಮಗಿರಿಯ ಅಡಿಯ ಶ್ರೀಯುತ ಕಾಳರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ಒಂದಷ್ಟು ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತುಂಬಾ ಖುಷಿ ಆಯ್ತು ಸರ್ ನಮ್ಮ ಜನಧ್ವನಿ ಕೇಳುಗರಾಗಿ ಬಿಂಬಿಸ್ಕೊಂಡಿರೋದು. ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್. ನನ್ನ ಹೆಸರು ಕಾಳ, ಬ್ರಹ್ಮಗಿರಿ ಆಡಿ, ಬೀರಂಬಳಿ HD ಕೋಟೆ ಅಂತ ಮಾತಾಡ್ತಿರೋದು. ಮೊದಲಿಗೆ ನಮ್ಮ ಜನಧ್ವನಿ ಯಾವಾಗ ಪರಿಚಯ ಆಯ್ತು ನಿಮಗೆ? ಒಂದು 2-3 ವರ್ಷದಿಂದ ಪರಿಚಯ ಆಯಿತು. ಮೊದಲು ಒಂದೆರಡು ಸರಿ ಕೇಳ್ತಿದ್ದೀನಿ. DC ಪ್ರೋಗ್ರಾಮ್ ಇಟ್ಟಿದಾಗ ಒಂದ್ಸರಿ ಮಿನಿಸ್ಟ್ರು ಪ್ರೋಗ್ರಾಮ್ ಇಟ್ಟಿದಾಗ ಒಂದ್ಸರಿ. ಹೌದು. ನಮ್ಮ ರೇಡಿಯೋ ಕೇಂದ್ರದಿಂದ ಇಲ್ಲಿ ರೇಡಿಯೋನ ಸೆಟ್ ಮಾಡಿದ್ರು. ಅವಾಗ ಹೇಗೆ ಕೇಳ್ತಿತ್ತು ಸರ್? ಇಲ್ಲಿ ಬ್ರಹ್ಮಗಿರಿ ಆಡಿಲಿ ರಾಜಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಇಟ್ಟಿದ್ರು. ಆಗ ಡೈಲಿ ಪ್ರೋಗ್ರಾಮ್ ಬರ್ತಿತ್ತು. ಆಗ ಇಲ್ಲಿ ಕೇಳ್ತಿತ್ತು. ಚೆನ್ನಾಗಿ ಬರ್ತಿತ್ತಾ? ತುಂಬ ಚೆನ್ನಾಗಿ ಬರ್ತಿತ್ತು. ಇವಾಗ ಯಾಕಿಲ್ಲ? ಇದು ಅದೇನೋ ರಿಪೇರಿ ಆಗ್ಬಿಟ್ಟು ಏನೋ ನಿಲ್ಲಿಸ್ಬಿಟ್ಟಿದ್ದಾರೆ. ರಿಪೇರಿ ಆಗಿ ಮೊದಲು ಯಾವ ಥರ ಕಾರ್ಯಕ್ರಮ ಕೇಳ್ತಿದ್ರಿ ನೀವು? ಮೊದಲು ಕೃಷಿ ಬಗ್ಗೆ ಅಂತ, ಹಾಡಿಗಳ ಸಮಸ್ಯೆ ಬಗ್ಗೆ ಅಂತ, ಬೇರೆ ಈ ಥರ ಸಮಸ್ಯೆಗಳನ್ನು ಕೇಳ್ತಾ ಬರ್ತಿದ್ವಿ. ಖುಷಿ ಆಗ್ತಿತ್ತಾ ಕೇಳಿದಾಗ? ಖುಷಿ ಆಗ್ತಿತ್ತು. ಯಾಕಂತಂದ್ರೆ ಈಗ ಹಿಂದಿನ ಕಾಲದಲ್ಲಿ ಜನಗಳು ಮಾತಾಡೋದೇ ತುಂಬಾ ಕಡಿಮೆ. ಈ ನಿಟ್ಟಿನಲ್ಲಿ ನಿಮ್ಮದೇ ಆದ ಜನ ರೇಡಿಯೋದಲ್ಲಿ ಮಾತಾಡ್ತಿದ್ರು. ಎಷ್ಟು ಖುಷಿ ಅನಿಸ್ತಿತ್ತು ನಿಮ್ಗೆ? ಮೊದಲು ನಮ್ಮವರು ಯಾರ ಜೊತೆಲೂ ಮಾತಾಡ್ತಿತ್ತಲ್ಲ, ಎದುರ್ಕೊಂಡು ಓಡೋಯ್ತಿದ್ರು. ಇತ್ತೀಚೆಗೆ ಒಂದು 10-20 ವರ್ಷದಿಂದ ನಮ್ಮವರು ಯಾರು ಅಧಿಕಾರಿಗಳು ಬಂದ್ರೆ ತುಂಬ ಚೆನ್ನಾಗಿ ನಿಂತ್ಕೊಂಡು ಮಾತಾಡ್ತಾರೆ. ಅಂದರೆ ಸಂಘ ಸಂಸ್ಥೆ ಎಲ್ಲ ಬಂದು ಧೈರ್ಯ ತುಂಬಿ, ಅವ್ರಿಗೆಲ್ಲ ಧೈರ್ಯ ತುಂಬಿ ಇದು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಧೈರ್ಯ, ಈಗ ಜನ ಒಟ್ಟಿಗೆ ಸಾರ್ವಜನಿಕ ಹೊತ್ತಿಗೆ ಮಾತಾಡೋಕ್ಕೆ ಅನುಕೂಲವಾಗಿದೆ. ಅಂದರೆ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳಾಗಿವೆ. ಈ ನಿಟ್ಟಿನಲ್ಲಿ ಒಂದು ಭಾಗವಹಿಸುವಿಕೆಯೂ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮದೇ ಆದ ಜನಗಳು ಸಮುದಾಯದಲ್ಲಿ ಮಾತಾಡುವಂಥ ಒಂದು ಗುಣವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ರೇಡಿಯೋ ಅಂತಂದರೆ ಒಂದು ವಿಶೇಷ. ಎಲ್ಲರೂ ಬೇರೆ ಧ್ವನಿ ಕೇಳ್ತಾ ಇದೆ ಅಂತಂದರೆ ಅದನ್ನು ಕೇಳ್ತಾ ನಿಂತ್ಕೊಳ್ಳೋದು ಅಪರೂಪ. ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ರೇಡಿಯೋ ಅಂದರೆ ನಿಮಗೆ ಖುಷಿ ಇರ್ತಿತ್ತು. ರೇಡಿಯೋ ಅಂದರೆ ಒಂದು ಹಾಡಲ್ಲಿ 1-2-3 ಜನ ಈ ರೇಡಿಯೋ ಯಾರ ಮನೇಲಿ ಇರ್ತಾರೆ ಅಲ್ಲಿ ಹೋಗಿ ಕಾರ್ಯಕ್ರಮ ಕೇಳ್ತಿದ್ದೆವು. ನಮ್ಮ ಕೃಷಿ ಅಂದರೆ ನಮ್ಮ ಪದ್ಧತಿ, ನಮ್ಮ ಇದದ್ದು ಬುಟ್ಟಿ ಬಿದಿರು ತಂದು ಬುಟ್ಟಿನ ಇದು ಕುಕ್ಕ ಮೊರ ಇದು ಅದೆಲ್ಲ ಹೋದ್ಮೇಲೆ ಕೃಷಿ ಬಗ್ಗೆ ಸ್ವಲ್ಪ ಮೊದಲು ಹಳೆ ಕಾಲದಲ್ಲಿ ನಮ್ಮವರು ಕಾಡಿನಲ್ಲಿದ್ದಾಗ ಮಾಡ್ತಿದ್ದು ಕುಂಬ್ರಿ ಬೇಸಾಯ ಅಂತ. ಕಾಡು ಕುಂಬ್ರಿ ಬೇಸಾಯ ಅಂದರೆ ಕಾಡ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಅಲ್ಲಿ ಎಲ್ಕೊಟ್ಟಲ್ಲಿ ಅಕ್ತೆ ಮಾಡೋದಕ್ಕೆ ರೀತಿ ಕೆತ್ಕೊಂಡು ಕುಂಬ್ರಿ ಬೇಸಾಯ, ಅಲ್ಲಿ ರಾಗಿ ಎಲ್ಲ ಬೆಳಿತಿದ್ರು. ಅದು ಕುಂಬ್ರಿ ಬೇಸಾಯ ಕಾಡಿನಲ್ಲಿದ್ದಾಗ ನಮ್ಮವರು ಅದ್ ಮಾಡ್ತಿದ್ರು. ಈಗ ಎತ್ತು ಏರು ಈ ಫಸಲಿಗೂ ಈ ಫಸಲಿಗೂ ವ್ಯತ್ಯಾಸ ಇದೆ. ಆಗನ ಊಟಕ್ಕೂ ಈಗಿನ ಊಟಕ್ಕೂ ವ್ಯತ್ಯಾಸ ಇದೆ. ಯಾಕಂತಂದ್ರೆ ಆಗ ತುಂಬಾ ಶಕ್ತಿಯುತವಾಗಿರ್ತಿರು. ಈಗ ಹುಟ್ಟದ ಮಗುಗೂ ಕೂಡ BP ಶುಗರ್ ಬರುವಂತದ್ದು, ಇತ್ತೀಚಿನ ಆಹಾರ ಪದ್ಧತಿ ಆಗಿರ್ಬೋದು, ಎಲ್ಲ ಆರೋಗ್ಯ ಸಮಸ್ಯೆ ತುಂಬಾ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿಂದ ಅಂದ್ರೆ ಆಗ ನಮ್ಮ ತಂದೆ ತಾಯಿಗಳು ನಮ್ಗ ಮಡಕೆಯಲ್ಲಿ ಇಟ್ಟು ಬೇಯಿಸ್ಕೊ ಕೊಡ್ತಿದ್ರು, ಒಲೆ ಹಾಕ್ಬಿಟ್ಟು. ಆಗ ರಾಗಿ ಬೀಸ್ತಿದ್ರು. ಮಕ್ಕಳನ್ನೆಲ್ಲ ಮಾಡಿ ಕೂಲಿ ಕಂಬಳ ಮಾಡಿ ತಗೊಬಂದು ರಾಗಿ ಬೀಸ್ಕೊಂಡು ಪಾತ್ರೆಯಲ್ಲಿ ಇಟ್ಟು ಮಾಡ್ಕೊಂಡು ಮಾಡ್ತಿದ್ರು. ಈಗಿನ ಇದರಲ್ಲಿ ಆರೋಗ್ಯ ನೋಡ್ತಾ ಹೋದ್ರೆ ಈಗ ಸೊಸೈಟಿ ಅಕ್ಕಿ ಬರೋದು ಫುಡ್ ಏನೋ ಕೆಮಿಕಲ್ಸ್ ಹಾಕ್ತಾರೆ, ಅದರಿಂದ ಎಡವಟ್ಟು. ಆಮೇಲೆ ಈಗ ಎಣ್ಣೆ ಪದಾರ್ಥ ಬರ್ತವೆ, ಅದೆಲ್ಲ ಡೇಂಜರು. ಆಗ ಒಳ್ಳೆಣ್ಣೆ ಅಂತ ಇತ್ತು. ಒಳ್ಳೆಣ್ಣೆ ಅಂದ್ರೆ ಎಳ್ಳಲ್ಲಿ ಒಳ್ಳೆಣ್ಣೆ ಮಾಡ್ತಿದ್ರು, ಕಳ್ಳೆ ಬೀಜಲ್ಲಿ ಎಣ್ಣೆ ಮಾಡ್ತಿದ್ರು. ಈಗ ತರಾವರಿ ಎಣ್ಣೆ ಬಂದು ನಮ್ಮ ದೇಹಕ್ಕೂ ಒಂಥರ ಇದು ಆರೋಗ್ಯ ಇಲ್ಲ. ಆಗ ನಮ್ಗ ಅಂಬ್ಲಿ, ರೊಟ್ಟಿ, ತಂಗ್ಲಿಟ್ಟ ಬೇಯಿಸ್ಬಿಟ್ಟು ಬೆಂಕಿಲಿ ಬೇಯಿಸ್ಬಿಟ್ಟು ಬೆಳಿಗ್ಗೆ ಹೊತ್ತು ಕೊಡ್ತಿದ್ರು. ಬೇಯಿಸ್ಬಿಟ್ರೆ ಅದು ಚೆನ್ನಾಗಿರ್ತದೆ, ಬೆಂದು ಒಳಗೆ ಚೆನ್ನಾಗಿರೋ ತಂಗ್ಲಿಟ್ಟು ಬಿಸಿ ಆಗಿರ್ತದೆ.
ಅದ್ರ ಶಕ್ತಿ ಒಂಥರ. ಈಗಿನ ಮಕ್ಕಳಿಗೆ ಏನೂ ಇಲ್ಲ, ಬಾತು ಬಿರಿಯಾನಿ ಅದು ಇದು ಆಳುಮೂಳು ಅಂತ ಅದು ಏನು ಇಲ್ಲ ಇದರಲ್ಲಿ. ಈ ನಿಟ್ಟಿನಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿನ ಹೊಂದ್ತಾ ಬರ್ತಾ ಇದೆ ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು ಎಲ್ಲವೂ ಕೂಡ. ಅಭಿವೃದ್ಧಿ ಅಂದ್ರೆ ಆರೋಗ್ಯ ಕೆಡ್ತದೆ, ಅಭಿವೃದ್ಧಿ ಆಯ್ತದ ಅಷ್ಟೇ. ಆರೋಗ್ಯ ಎಲ್ಲೂ ಸಮಸ್ಯೆ. ಆಗ ರಾಗಿ ಮುದ್ದೆ ಅನ್ನ ನಮ್ಮವರು ತಿಂತಿದ್ದು ಕನಸು. ವರ್ಷಕ್ಕೆ ಹಬ್ಬ ಹುಣ್ಣಿಮೆ ದಿವಸ ಮಾತ್ರ ಅನ್ನ ತಿಂತಿದ್ದು, ಇನ್ನು ಬಾಕಿ ದಿವಸ ಎಲ್ಲ ಬರೀ ಇಟ್ಟೆ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ. ಇಲ್ಲಿ ನಿಮ್ಮ ಬ್ರಹ್ಮಗಿರಿ ಅಡಿಲಿ ಸೆಟ್ ಮಾಡಿದ್ದಾರೆ ರೇಡಿಯೋ ಅಂತ ಕೇಳ್ತಿದ್ರಿ. ಕೃಷಿಯಲ್ಲ ಕಾರ್ಯಕ್ರಮಗಳೆಲ್ಲ ಇತ್ತು, ಈಗ ಕೇಳ್ತಾ ಬರ್ತೀನಿ ಅಂತ ಹೇಳಿದ್ರಿ. ಎಲ್ಲರೂ ಕೇಳ್ತಿದ್ರ ಅಡಿಲಿ? ಅಲ್ಲಿ ಮೈಕ್ ಹಾಕ್ಬಿಟ್ರೆ ಎಲ್ರಿಗೂ ಕೇಳಿಸ್ತಿತ್ತು. ಕೇಳ್ತಿದ್ರ? ಕೇಳ್ತಿದ್ರು. ಜೊತೆ ಕೆಲಸನೂ ಆಗ್ತಿತ್ತ? ಅಂದ್ರೆ ಖುಷಿ ಆಗ್ತಿತ್ತ ಕೇಳಿದ್ರೆ? ಎಲ್ಲ ಖುಷಿ ಆಗ್ತಿತ್ತು. ಆ ಮೈಕ್ ತಗೊಬಂದು ಇದು ಜನಧ್ವನಿ ಎಲ್ಲೇ ಇರೋದು ನ್ಯೂಸ್ ಎಲ್ಲ ಗೊತ್ತಾಯ್ತದೆ. ಆಮೇಲೆ ಕೃಷಿದು ಏನೇನು ಮಾಡಬೇಕು, ಯಾವ ಥರ ಇರಬೇಕು ಅದೆಲ್ಲ ಗೊತ್ತಾಯ್ತದೆ. ಅಂದ್ರೆ ಈಗ ನಾವು ಜನಧ್ವನಿ ಒಂದು ಜನರಿಗಾಗಿ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಗಿರಿಜನರಿಗೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಒಂದು ಅಧಿಕಾರಿಗಳನ್ನ ಕರೆಸಿ ಅವರೊಂದು ಸಮಸ್ಯೆಗಳನ್ನ ಒಂದು ಹೇಳ್ಕೊಂಡಾಗ ಒಂದು ಫೋನ್ ಕರೆ ಮುಖಾಂತರ ಒಂದು ಪ್ರಾಬ್ಲಮ್ ಸಾಲ್ವ್ ಐತೆ. ಈ ನಿಟ್ಟಿನಲ್ಲಿ ಸಾಲ್ವ್ ಆದ್ರೆ ನಿಮ್ಗೆ ಖುಷಿ ಆಗುತ್ತೆ? ಖುಷಿ ಆಗ್ತದೆ ಮೇಡಮ್. ಯಾಕಂದ್ರೆ ನಮ್ಮ ಹಾಡಿಗಳಲ್ಲಿ ಈಗ ಪಂಚಾಯತಿ ಅವ್ರು ನೋಡಿ ಮೇಡಮ್, ಇಲ್ಲಿ ಬಚ್ಚಲು ಈ ಚರಂಡಿಲಿ ಬಚ್ಚಲು ಪಂಚಾಯತ್ ಅದ್ರ ಮೇಲೆ ಗ್ರಾಮ ಇಲ್ಲ ಮೇಡಮ್ ಇಲ್ಲಿ. ಅಂಥದ್ನ ಒಂದು ಅಧಿಕಾರಿಗಳು ಮಾತಾಡೋದಾದ್ರೆ, ಒಂದು ನಮ್ಮ ಹಾಡಿಲಿ ಒಂದು ಊರ್ಲಿ ಇಂಥ ಸಮಸ್ಯೆ ಬಗೆಹರಿತದಂತ ಅಧಿಕಾರಿಗಳು ಮಾತಾಡಿದ್ರೆ ನಮಗೂ ಹೆಮ್ಮೆ ಅನ್ನಿಸ್ತದೆ. ಫೋನ್ ಜನಧ್ವನಿ ಫೋನ್ ಒಂದು ಕರೆ ಮುಖಾಂತರ ಮಾತಾಡಿ ಸಾಲ್ವ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಅಂತ. ಈಗ ಒಂದು ಸಮುದಾಯದ ಭಾಗವಹಿಸುವಿಕೆ ಅಂತಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಜನಧ್ವನಿ ನಿಮ್ಮವರಿಗೆ ಆಗಿ ಕೆಲಸ ಮಾಡ್ತಿದೆ. ವಿವೇಕಾನಂದ ಹಾಸ್ಪಿಟಲ್ ಸೇವಾ ಮನೋಭಾವನ ಬೆಳೆಸ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತದೆ. ಈಗ ಹೇಳ್ಬೇಕಂದ್ರೆ ಮೇಡಮ್, ಮೊದಲು ಚೆನ್ನಾಗಿ ನೋಡ್ತಿದ್ರು ಆರೋಗ್ಯದ ಬಗ್ಗೆ ಎಲ್ಲ. ಈಗ ಒಂದು ಸ್ವಲ್ಪ ಅಂತಕನೆ, ಯಾಕಂದ್ರೆ ನಮ್ಗ ಮೊದಲು ದುಡ್ಡು ತಗೋತಿದ್ದಿಲ್ಲ, ಈಗ ನಮ್ಗ ದುಡ್ಡೇ ತಗೋತಾರೆ. ಮೊದಲು ಅಡ್ವಾನ್ಸ್ ಕಟ್ಬಿಟ್ಟು ಆಮೇಲೆ ಅಡ್ಮಿಂಟ್ ಆಗಬೇಕು ಅಂತ ಈಗ ರೂಲ್ಸ್ ಮಾಡಿದಾರಂತೆ. ಮೊದಲು ಹಂಗಿತ್ತಲ್ಲ, ಕಡಿಮೆ ದುಡ್ಡು ಕಟ್ತಿದ್ರು. ಈಗ ಹೋಗಿ ನಾನು ಅಡ್ಮಿಂಟ್ ಆಗಿದಾಗ 1,000 ರೂಪಾಯಿ ಕಟ್ಬಿಟ್ಟೆ ಅಡ್ಮಿಂಟ್ ಆಗಿದ್ರು. ಹೌದು ಮೇಡಮ್. ಈ ಸ್ಕೂಲ್ ಬಸ್ ಹೇಳ್ಬೇಕಾದ್ರೆ ಅಲ್ಲಿ ಚೆನ್ನಾಗೇ ನೋಡ್ಕೋತಿದ್ರು ಮೇಡಮ್. ಅಲ್ಲೇನು ಕೊಂದು ಕೊರತೆ ಏನೂ ಇಲ್ಲ ಮೇಡಮ್. ಎಲ್ಲ ನಮ್ಮ ಮಕ್ಕಳು ಎಲ್ಲ ಅಲ್ಲೇ ಒಬ್ಬ ಅಲ್ಲೇ ಶಿಕ್ಷಕನಾಗಿ ಕೆಲಸ ಮಾಡ್ತಾನೆ. ಅವರು ಅಲ್ಲೇ ಓದಿ ಅವರೇ NTTF ಬೆಂಗಳೂರಲ್ಲಿ ಅಲ್ಲಿ ಸೇರಿಸಿ ಅವರಲ್ಲಿ ಪಾಸ್ ಆಗಿ ಬಂದು ನನ್ನ ಮಗನೇ ಫಸ್ಟು ಕೆಲಸ ಮಾಡ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಸಂಸ್ಥೆ ಎಲ್ಲ ಅಂದ್ರೆ ನಿಮ್ಮ ಮನೆಗೆ ಒಂದು ಆಧಾರವಾಗಿ ನಿಂತಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಸಂಸ್ಥೆ ಬಂದಾಗ ನಮಗೇನು ಅಡಚಣೆ ಏನು ತೊಂದರೆ ಆಗಿಲ್ಲ ಇದುವರೆಗೂ. ಇನ್ನೂ ಚೆನ್ನಾಗಿ ನೋಡ್ಕೋತಿದೆ. ಅಂದರೆ ಹಾಸ್ಪಿಟ್ಲಲ್ಲಿ ಮಾತ್ರ ಈಗ ಒಂದು ಸ್ವಲ್ಪ ಇದಾಗಿದೆ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ. ಅಂದ್ರೆ ಕೃಷಿ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ, ಮಕ್ಕಳ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇನ್ಯಾವ ರೀತಿ ಕಾರ್ಯಕ್ರಮಗಳು ಬರಬೇಕು ಅನ್ಸುತ್ತೆ ನಿಮಗೆ? ಆರೋಗ್ಯದ ಬಗ್ಗೆ ಬಂದರೆ ಒಳ್ಳೆಯದು ಮಕ್ಕಳಲ್ಲಿ. ಆಮೇಲೆ ದೊಡ್ಡವರಲ್ಲಿ ಇನ್ನು ಆರೋಗ್ಯ ಸಮಸ್ಯೆ ಇದೆ ಮಕ್ಕಳು, ಅದು ಆರೋಗ್ಯ ಸಮಸ್ಯೆ ಜಾಸ್ತಿ ಇರೋದು. ಅಂದರೆ ಈಗ ಬರ್ತಿರೋ ರೋಗ ನೋಡಿದ್ರೆ ನಮಗೆ ಮೊದಲು ಯಾವುದು ಇತ್ತಿಲ್ಲ, ಈಗ ನಮಗೆ ಶುಗರ್ ಅಂತ ಹೇಳ್ತಾವ್ರೆ. ಈಗ ಎಲ್ಲ ಅಂಥದ್ದೆಲ್ಲ ರೇಡಿಯೋದಲ್ಲಿ ಬಂದರೆ ಎಲ್ರಿಗೂ ಅನುಕೂಲ ಆಗ್ತದೆ. ಈಗಲೂ ರೇಡಿಯೋ ಕೇಳಕ್ಕೆ ಇಷ್ಟಪಡ್ತೀರಾ ನೀವು? ಇಷ್ಟಪಡ್ತೀವಿ. ಹಾಡಿಗಳಲ್ಲಿ ಹಾಕಿದ್ರೆ ಇಷ್ಟಪಡ್ತೀವಿ.
ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ ಜನಗಳಲ್ಲಿ. ಯಾಕಂತಂದ್ರೆ ನಾವು ಜೀವನ ಅಭಿವೃದ್ಧಿ ಹೊಂತ ನಮ್ಮ ಇಂದಿನ ಶೈಲಿಗಳನ್ನ ಮರ್ತಾ ಬರ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಜನಧ್ವನಿ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಂಪ್ರದಾಯ, ಸಂಸ್ಕೃತಿ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಬರ್ತಾ ಇದೀವಿ. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಮೊದಲು ನಮ್ಮವರು ಕ್ಯಾಂಪ್ ಕಥೆ ಅಂತ ಹೇಳ್ತಿದ್ರು, ಅದನ್ನ ಮರ್ತು ಬಿಡ. ಸಂಸ್ಕೃತಿ ಅಂದರೆ ಆಚಾರ ವಿಚಾರ ಅಂದರೆ ನಮ್ಮವರಲ್ಲಿ ತುಂಬ ಇನ್ನೂ ಕೊಂದು ಕೊರತೆ ಇದೆ. ಯಾಕಂದರೆ ಮೊದಲು ಕಾಡಿನಲ್ಲಿದ್ದಾಗ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ಚೆನ್ನಾಗಿ ಪಾಲಿಸ್ಕೊ ಬರ್ತಿದ್ರು. ಈಗ ರಾಜಕೀಯವಾಗಿ ಬಂದ್ಬಿಟ್ಟು ಅದೆಲ್ಲ ಅಡಚಣೆನೇ. ಈಗ ಅದೆಲ್ಲ ಬಂದರೆ ಒಳ್ಳೇದು ಅಂತ ಅನಿಸ್ತದೆ ಮೇಡಮ್. ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದರೆ ಇಂದಿನ ಸಂಪ್ರದಾಯಗಳನ್ನ ಇನ್ನಷ್ಟು ಪ್ರಸಾರ ಮಾಡಿದ್ರೆ, ಇನ್ನಷ್ಟು ಹೇಳ್ಕೊಟ್ರೆ ನಿಮ್ಗೂ ಇನ್ನೂ ಉತ್ತಮ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಕಾರ್ಯಕ್ರಮ ಬದಲಾವಣೆಗಳಾದ್ರೆ ಕೇಳೋಕೆ ಇನ್ನೂ ಖುಷಿ ಆಗುತ್ತೆ ಅಂತ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ. ಈಗ ಜನರಿಗಾಗಿ ಜನಧ್ವನಿ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಜನಧ್ವನಿ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಈಗ ಜನರಿಗಾಗಿ ಜನಧ್ವನಿ ಇನ್ನೂ ಇಂಪ್ರೂವ್ ಆದರೆ ಎಲ್ರಿಗೂ ಅನುಕೂಲ ಆಗ್ತದೆ ಮೇಡಮ್. ಎಲ್ರಿಗೂ ಅನುಕೂಲ ಅಂದರೆ ನಮ್ಮ ಆಡಿ ಸಮಸ್ಯೆ ಬಗ್ಗೆ ಹಿಂಗೆ ಬಂದರು ತಿಂಗಳಿಗೊಂದ್ಸರಿ ಆಡಿಗಳಲ್ಲಿ ವಿಸಿಟ್ ಕೊಟ್ಟರೆ ಯಾವುದೋ ಸಮಸ್ಯೆ ಇದೆ, ಏನೇನು ಕೊಂದು ಕೊರತೆ ಇದೆ ಅದನ್ನೆಲ್ಲ ವಿಚಾರಿಸ್ಕೊಂಡು ಹೋಗಿ ಜನಧ್ವನಿಲಿ ಹಾಕ್ತಾರೆ. ಈಗ ಆಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಆಡಿಗಳಲ್ಲಿ ಕೆಲಸ ಮಾಡ್ಬೋದು ಅಂತ ನನ್ನ ಭಾವನೆ ಇರ್ತದೆ. ನಮ್ಮ ಮಾಡಿ ಬಗ್ಗೆ ಅಂದರೆ ಸಮಸ್ಯೆಗಳು ತುಂಬ ಇದೆ. ಒಂದೊಂದು ಮನೇಲಿ 3-4 ಜನ ಟ್ರೈಬಲ್ ಆಫೀಸರು ಅದನ್ನ ಲಿಗ ಇಟ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ಮಾಡಿಗೆ ಸಮಸ್ಯೆ ಕುಂದುಕೊರತೆಗಳು ಸಮಸ್ಯೆ ಬಗೆಹರಿತದೆ ಮೇಡಮ್. ಆಡಿಗಳಲ್ಲಿ ಒಂದು ಮನೇಲಿ 3 ಜನ 4 ಜನ ಸಂಸಾರಗಳು ಇದ್ದಾವೆ. ಆಮೇಲೆ ಈ ಆರಿಗೂ ಸಮಸ್ಯೆದು ಅವರೇ ಟ್ರೈಬಲ್ ಇನ್ಸ್ಪೆಕ್ಟರ್ ಅಂದಮೇಲೆ ಟ್ರೈಬಲ್ ಅವರೆಲ್ಲ ಹೊಂದಾಣಿಕೆ ಇರಬೇಕು ಮೇಡಮ್. ಅವರು ಬರೋದೇ ಇಲ್ಲ, ಯಾವತ್ತೂ ಬರೋದಿಲ್ಲ. ಅಲ್ಲಿ ಹೋದ್ರೂ ನಮ್ಮ ಕಾರ್ಯ ನಡೆಯೋದೂ ಇಲ್ಲ. ಈಗೆಲ್ಲ ದುಡ್ಡು ಅಂತ ಹೇಳ್ಕೊಂಡು ಏನಾರು ಮಾಡಿಸ್ಬೇಕಾದ್ರೂ ಲಂಚವೇ. ಇದೆಲ್ಲ ಸೃಷ್ಟಿ ಮಾಡಿರೋದು ಅದಕ್ಕೆ. ಗಿರಿಜನ ಸಹಾಯ ಮಾಡೋದು, ಇವ್ರೇನು ಸಹಾಯ ಮಾಡಿದರು? ಅಧಿಕಾರಿಗಳು ಬಂದಾಗ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಿ. ಒಟ್ಟಾರೆ ಜನಧ್ವನಿ ಕಾರ್ಯಕ್ರಮಗಳು ಹೇಗೆ ಬರ್ತಾ ಇದೆ? ನಮ್ಮದ ಭಾಷೆಯಲ್ಲಿ ಮಾತಾಡಿದ್ರೆ ಅನುಕೂಲವೇ. ಅಂದರೆ ಈ ಕೆಲವು ಜನಕ್ಕೆ ಗೊತ್ತಾಗಬೇಕಲ್ಲ, ತಹಸೀಲ್ದಾರು DC ಇವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ನಮ್ಮ ಮಾತು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಈ ಕನ್ನಡದಲ್ಲೇ ಮಾತಾಡಿದ್ರೆ ಎಲ್ರಿಗೂ ಗೊತ್ತಾಯ್ತದೆ. ಈಗ ನಮ್ಮ ಮಾತು ಮಾತಾಡಿದ್ರೆ ಎಲ್ರಿಗೂ ಗೊತ್ತಾಗ್ತದೆ. ಅಂದರೆ ನಿಮ್ಮ ಸಾರ್ವಜನಿಕ ಗೊತ್ತಾಗಬೇಕಲ್ಲ. ಸಾಂಗ್ಗಳನ್ನೆಲ್ಲ ಕೇಳ್ತಿದ್ರ? ಅಲ್ಲಿ ಬರ್ತಿದ್ದ ಸಾಂಗ್ಗಳನ್ನೆಲ್ಲ ರೇಡಿಯೋದಲ್ಲಿ? ನಾನು ಸಾಂಗು ಅಂದ್ರೆ ಜಾಸ್ತಿ ಇಷ್ಟ ಇಲ್ಲ. ಕಾರ್ಯಕ್ರಮ ಯಥೇಚ್ಛವಾಗಿ ಕೇಳ್ತಿದ್ದೆ. ಸಂಸ್ಕೃತಿಲಿ ನಾನು ಒಬ್ಬ ಗುಡ್ಡಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸಂಪ್ರದಾಯ ಬಗ್ಗೆ ಒಂದು ಸ್ವಲ್ಪನಾದ್ರೂ ತಿಳ್ಕೊಂಡಿದ್ದೀನಿ ಮೇಡಮ್. ಯಾವ್ದು ಪೂಜೆ ಮಾಡ್ತೀರಾ ನೀವು? ನಾವು ನಮ್ಮ ಮನೆ ದೇವರು ಇಲ್ದೋದ್ರೆ ಯಾರಿಗ್ಯಾರೋ ಒಂದು ಸಾವು ಇದು ಆದರೆ ಅಲ್ಲಿ ನೆರಳು ಕಳಕ್ಕೆ ಹೋಗ್ತೀವಿ. ಆಮೇಲೆ ನಮ್ಮ ಸಂಸ್ಕೃತಿ ಅದ್ರ ಬಗ್ಗೆ ಸ್ವಲ್ಪ ಮಾಡ್ತೀವಿ. ಖಂಡಿತ ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕೆ. ನಮ್ಮ ಜನಧ್ವನಿ ಬಗ್ಗೆ ಇಷ್ಟೊತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ. ಕೇಳೋಣ ಕೇಳಿಸೋಣ ನಮ್ಮ ಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ, ಇದು ಜನಧ್ವನಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡವರು HD ಕೋಟೆ ತಾಲೂಕಿನ ಬ್ರಹ್ಮಗಿರಿ ಆಡಿಯ ಶ್ರೀಯುತ ಕಾಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಜನಧ್ವನಿ ಕೇಳುಗರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಗರಿ ಗರಿ ಸದ ಸಾ ಸಾ ಗರಿ ಗರಿ ಸದ ಸಾ ಸ ಸ ರಿ ರಿ ಗ ಗ ಪ ಪ
ಬೆಳಗಲು ಆಲಯದಲ್ಲಿ ಜನಧ್ವನಿ ಮೊಳಗಲು ಬೆಳಕಿನ ಹನಿಗಳು ಭುವಿಯನ್ನು ಬೆಳಗಲು ಆಲಯದಲ್ಲಿ ಜನಧ್ವನಿ ಮೊಳಗಲಿ ಬೆಳಕಿನ ಹನಿಗಳು ಭುವಿಯನ್ನು ಬೆಳಗಲು ಆಲಯದಲ್ಲಿ ಜನಧ್ವನಿ ಮೊಳಗಲಿ ದೇಗುಲದ ಗರ್ಭಗುಡಿಯಲ್ಲಿ ಮುಗ್ಧನಾಗಿ ಬಂದೆ ನೀರ ನೆರೆಯಲು ತಂಪು ನೀಡಲು ನಿನ್ನ ಅರಸಿ ಬಂದೆ ನಿನ್ನ ದೇಗುಲದ ಗರ್ಭಗುಡಿಯಲ್ಲಿ ಮುಗ್ಧಳಾಗಿ ಬಂದೆ ನೀರ ನೆರೆಯಲು ತಂಪು ನೀಡಲು ನಿನ್ನ ಅರಸಿ ಬಂದೆ ಮನದಿ ಗುಡಿಯ ಮಾಡು ಅಲ್ಲಿ ನೆಲೆಯ ಹೂಡು ಜೀವದಾತ ನೀನೇ ಮನದಿ ಗುಡಿಯ ಮಾಡು ಅಲ್ಲಿ ನೆಲೆಯ ಹೂಡು ಜೀವದಾತ ನೀನೇ ಕದಡಿದ ಮನಸ್ಸಿಗೆ ಶಾಂತಿಯ ನೀಡು ಮುಗ್ಧ ಜೀವಕ್ಕೆ ಸುಪ್ತ ಭಾವಕ್ಕೆ ಜೀವಧಾರೆ ನೀನೇ ಕಲುಷಿತ ಹೃದಯಕ್ಕೆ ಶುಭ್ರತೆ ನೀಡು ಅಂಧಕಾರಕ್ಕೆ ಪಾಪ ಜೀವಕ್ಕೆ ಬೆಳಕ ಜ್ಯೋತಿ ನೀನು ನಿನ್ನ ಅರಸಿ ಬಂದೆ ಜೀವ ಬೆಳಗು ಬಂದು ಬೆಳಕಿನ ಹನಿಗಳು ಭುವಿಯನ್ನು ಬೆಳಗಲು ಆಲಯದಲ್ಲಿ ಜನಧ್ವನಿ ಮೊಳಗಲಿ ದಿವ್ಯ ಅನುಭವ ನನ್ನ ಹೃದಯದಿ ನೀಡು ಬಂದು ಹಿಂದೆ ದಾರಿ ಕಾಣದೆ ನಿನ್ನ ಹುಡುಕುತ್ತ ಶರಣಳಾಗಿ ಬಂದೆ ದಿವ್ಯ ಅನುಭವ ನನ್ನ ಹೃದಯದಿ ನೀಡು ಬಂದು ಹಿಂದೆ ದಾರಿ ಕಾಣದೆ ನಿನ್ನ ಹುಡುಕುತ್ತ ಶರಣನಾಗಿ ಬಂದೆ ಬದುಕ ಹರಸು ನೀನು ಶ್ರಮಕ್ಕೆ ಫಲವ ನೀಡು ಜೀವ ಸೆಲೆಯು ನೀನು ಬದುಕ ಹರಸು ನೀನು ಶ್ರಮಕ್ಕೆ ಫಲವ ನೀಡು ಜೀವ ಸೆಲೆಯು ನೀನು ಶೋಷಿತ ಜನತೆಗೆ ಜಯವನು ನೀಡೋ ಸುಪ್ತ ಬಾಳಿಗೆ ಸೋತ ಜೀವಕ್ಕೆ ಮುಕ್ತಿದಾತ ನೀನೇ ನಲುಗಿದ ಜೀವಕ್ಕೆ ಧೈರ್ಯವ ನೀಡೋ ಬಾಳ ಹಾದಿಗೆ ನೊಂದ ಮನಸ್ಸಿಗೆ ವಿಜಯದಾತ ನೀನೇ ನಿನ್ನ ಗುಡಿಗೆ ಬಂದೆ ನಿನ್ನ ಕಾಣ ಬಂದೆ ಬೆಳಕಿನ ಹನಿಗಳು ಭುವಿಯನ್ನು ಬೆಳಗಲು ಆಲಯದಲ್ಲಿ ಜನಧ್ವನಿ ಮೊಳಗಲು